ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಹರ್ಷದೀಪ್ ಸಿಂಗ್ ಅವರು ನೆಕ್ಸ್ಟ್ ಮ್ಯಾಚಲ್ಲಿ ಇರ್ತಾರಾ ಅಥವಾ ಗೌತಮ್ ಗಂಭೀರ್ ಅವ್ರನ್ನ ಆಚೆ ಇಡೋ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಅಂತ ಹೇಳಿ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಪ್ಲೇಯಿಂಗ್ 11ನಲ್ಲಿ ಏನೋ ಅಷ್ಟೊಂದು ಏನು ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಮ್ಯಾಚಿಂದ ಏನೋ ಅಷ್ಟೊಂದು ಫಸ್ಟ್ ಮ್ಯಾಚ್ ಅಂತೂ ಎಲ್ಲರೂ ಚೆನ್ನಾಗಿ ಆಡಿ ಗೆದ್ದಿದ್ರು, ಬಟ್ ಸೆಕೆಂಡ್ ಮ್ಯಾಚಿಂದ ಒಂದು ಅಷ್ಟೊಂದು ಏನು ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಬಾಲಿಂಗಲ್ಲಿ ಫಸ್ಟ್ ಮ್ಯಾಚಲ್ಲಿ ಅಂದರೆ ಟಾರ್ಗೆಟ್ ಆಗಿದ್ದೇನೆಂದರೆ ಹರ್ಷದೀಪ್ ಅವರು ಒಂದೇ ಓವರಲ್ಲಿ 7 ವೈಡ್ ಹೋಗಿದ್ದಾರೆ. ಅಲ್ಲೇ ಒಂದು ಗೌತಮ್ ಗಂಭೀರ್ ಅವರು ಕೂಡ ಯಾವ ಥರ ಕೋಪಗೊಂಡಿದ್ರು ನೀವು ಕೂಡ ನೋಡಿದ್ದೀರಾ. ಬಟ್ ಹರ್ಷದೀಪ್ ಸಿಂಗ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಿನ್ನೆ ಹಾಕ್ಕೊಂಡಿದ್ರು, ಇನ್ನು ಧರ್ಮಶಾಲಾ ಸಿ ಯು ಇನ್ ಧರ್ಮಶಾಲಾ ಅಂತ ಹೇಳಿ, ಅಂದರೆ ನಿಮ್ಮನ್ನು ಧರ್ಮಶಾಲಾದಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿ ಒಂದು ಸ್ಟೋರಿ ಹಾಕಿದ್ರು, ನೋಡಬೇಕು. ಬಟ್ ನಾಳೆ ಮ್ಯಾಚಲ್ಲಿ ಯಾವ ಥರ ಹರ್ಷದೀಪ್ ಸಿಂಗ್ ಅವರು ಒಂದು ವಿಕೆಟ್ ತೆಗೆದು ಮತ್ತೆ ಫಾರ್ಮ್ ಬರ್ತಾರಾ ಇಲ್ಲ ಅಥವಾ ಮತ್ತೆ ಏನಾದರೂ ಇನ್ನೂ ಕೂಡ ಅದೇ ಗೊಂದಲದಲ್ಲಿದ್ದಾರಾ ಅಂತ ಹೇಳಿ. ಬಟ್ ಪ್ಲೇಯಿಂಗ್ 11 ನೋಡೋದಾದರೆ ಏನು ಅಂಥದ್ದೇನು ಅಷ್ಟೊಂದು ಚೇಂಜಸ್ ಇಲ್ಲ ಅಂತಲೇ ಹೇಳ್ಬೋದು. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಇದೇ ಚಾನಲಲ್ಲಿ ಬಿಡ್ತಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.